ಹುಕ್ಕೇರಿ ತಾಲೂಕಾ ಕರವೇ ಘಟಕದ ವತಿಯಿಂದ ಶುಭಂ ಶೆಳಕೆ ಗಡೀಪಾರು ಮಾಡುವಂತೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕು ಘಟಕದ ವತಿಯಿಂದ ಬೆಳಗಾವಿಯ ಗಡಿಭಾಗದಲ್ಲಿ ಪದೇ ಪದೇ ನಾಡದ್ರೋಹಿ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಾ ಇರುವಂತಹ ಎಂಇಎಸ್ ಗುಂಡಾಗಳ ಮೇಲೆ ರೌಡಿ ಕೇಸ್ ದಾಖಲನ್ನು ಮಾಡಿ ಗಡೀಪಾರು ಮಾಡಬೇಕು ಅಂತ ಮಾನ್ಯ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಿರಂತರವಾಗಿ ಗಡಿಭಾಗದ ಬೆಳಗಾವಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡ್ತಾ ಇರುವಂತಹ ನಾಡದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಎಂಇಎಸ್ ನಾಯಕ ಶುಭಂ ಶೆಳಕೆ ವಿರುದ್ಧ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿ ಗಡೀಪಾರು ಮಾಡುವಂತೆ ಹುಕ್ಕೇರಿ ತಾಲೂಕಿನ ಕರವೇ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮಾನ್ಯ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಾಜಕೀಯದ ಒತ್ತಡಕ್ಕೆ ಮಣಿದು ಶುಭಂ ಶೆಳಕೆ ಅವರನ್ನು ರಕ್ಷಿಸಲು ಪೊಲೀಸ್ ಇಲಾಖೆ ಮುಂದಾದರೆ ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರ ಗಮನಕ್ಕೆ ತರುವ ಮೂಲಕ ಪೊಲೀಸರ ವಿಳಂಬ ನೀತಿಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವಂತಹ ಎಚ್ಚರಿಕೆಯನ್ನು ನೀಡಿದರು. ನಾಡದ್ರೋಹಿ ಎಂಇಎಸ್ ನಾಯಕ ಶುಭಂ ಶೆಳಕೆ ವಿರುದ್ಧ ಬೆಳಗಾವಿ ಮಹಾನಗರದ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿವೆ, ಈವರೆಗಿನ ಆತನ ವಿರುದ್ಧ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಲು ವಿಳಂಬ ಆಗಿದ್ದೇಕೆ, ಎಷ್ಟು ಜನ ಕನ್ನಡ ಪರ ಹೋರಾಟಗಾರರ ಮೇಲೆ ತಾವು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ, ಎಲ್ಲ ಪ್ರಶ್ನೆಗಳಿಗೆ ಸಮಸ್ತ ಕನ್ನಡಿಗರಿಗೆ ತಾವು ಕೂಡಲೇ ಉತ್ತರವನ್ನು ಕೊಡಲೇಬೇಕು. ಅನೇಕ ಕನ್ನಡ ಪರ ಹೋರಾಟಗಾರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿ ನಾಡದ್ರೋಹಿ ಶುಭಂ ಶೆಳಕೆ ವಿರುದ್ಧ ಇನ್ನೂವರೆಗೂ ಯಾವ ಕಾರಣಕ್ಕೂ ಕೂಡ ರೌಡಿ ಶೀಟ್ ಓಪನ್ ಮಾಡಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಏಕೆ ಬಂಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾದಂತಹ ಪ್ರಮೋದ್ ಹೊಸ್ಮನಿ, ಹುಕ್ಕೇರಿ ಘಟಕದ ಅಧ್ಯಕ್ಷರಾದಂತಹ ಪ್ರಮೋದ್ ಕೂಗೆ, ಪ್ರದೀಪ್ ರೇಜಕನ್ ಅವರ್ ಮತ್ತು ವಿನಾಯಕ್ ಕೋಳಿ, ವಿನಯ್ ಪಾಟೀಲ್, ಶಾಂತಿನಾಥ್ ಮಗದಂ, ಮಹಂತೇಶ್ ಬೇವಿನಕಟ್ಟಿ, ರಾಬಿನ್ ಕೌಜಲ್ಗಿ ಮತ್ತು ಸೌರಭ್ ತಳವಾರ್, ವಿಲ್ಸನ್ ಕೌಜಗಿ, ಬಸವರಾಜ್ ಡುಮ್ ನಾಯಕ್, ಲಗಮಣ್ಣ ಸನದಿ, ರಾಹುಲ್ ಢಾಂಗೆ ಮತ್ತು ಹುಕ್ಕೇರಿ ತಾಲೂಕಿನ ಎಲ್ಲ ಕರವೇ ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳು ಹಾಜರಿದ್ದರು. ಕನ್ನಡ ಕನ್ನಡ ನಮ್ಮ ಸಂಗಡ, ಕನ್ನಡ ಕನ್ನಡ ನಮ್ಮ ಸಂಗಡ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಯ ಟಿ.ಎ. ನಾರಾಯಣಗೌಡರಿಗೆ ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ನಾಡದ್ರೋಹಿ ಶುಭಂ ಶೆಳಕೆಗೆ ಗಡೀಪಾರು ಮಾಡಿ ಗಡೀಪಾರು ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಯ ಟಿ.ಎ. ನಾರಾಯಣಗೌಡರಿಗೆ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನಾಡದ್ರೋಹಿ ಶುಭಂ ಶೆಳಕೆಗೆ ಸಮರಸಿಂಹ ಟಿ.ಎ. ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ದೈ ಭುವನೇಶ್ವರಿಗೆ ಬೇಕೇ ಬೇಕು ಸಮರಕ್ಕೂ ಸಿದ್ಧ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎ. ನಾರಾಯಣಗೌಡರಿಗೆ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನಾಡದ್ರೋಹಿ ಎಂಇಎಸ್ಗೆ
ಏನೇ ಬರಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಸರ್ ನಮ್ಮ ಮನೆ ಸಲ್ಲಿಸೋದೇನೆಂದ್ರೆ ಅದರ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಿನ ಎಲ್ಲರೂ ಪರವಾಗಿ ಏನಾಗಿದೆ ಅಂದ್ರೆ ಸರ್ ಈಗ ಮೊನ್ನೆ ದಿನ ಒಂದು 2 ತಿಂಗಳಿಂದ ರಾಜ್ಯೋತ್ಸವ ಆಯಿತು. ಅವಾಗೂ ಸಹ ನಾಡದ್ರೋಹಿ ಕೆಲಸವನ್ನು ಶುಭಂ ಶೆಟ್ಟಿ ಮಾಡಿದ ಅವನ ಜೊತೆ MAS ಗುಂಡಾಗಳು ಸಹ ಕೂಡಿ ನಾಡದ್ರೋಹಿ ಕೆಲಸ ಮಾಡ್ಕೊಂಡು ಬಂದಾರೆ ಸರ್. ಈಗ ಮೊನ್ನೆ ದಿನ ಆಯಿತು ಸರ್, ಅಲ್ಲಿ ಮಹಾರಾಷ್ಟ್ರದಾಗ ಹೋಗಿ ದೇವೇಂದ್ರ ಫಡ್ನವೀಸ್ ಬೆಳಗಾವಿ ವಿಷಯದಾಗ ಏನಾದರೂ ಚಾಳ ಚುಚ್ಚುವಂಥ ಕೆಲಸ ಮಾಡತ್ತಾರೆ. ಬೆಳಗಾವಿ ಜಿಲ್ಲೆದಾಗ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಸರ್, ಮರಾಠಿ ಜನರಾಯಿತು, ಕನ್ನಡ ಜನ ಆಯಿತು, ಯಾಕಂದ್ರೆ ಬಾಂಧವ್ಯದಿಂದ ಸರ್ ಜೀವನ ಮಾಡತ್ತಾರೆ, ಯಾವುದೋ ಒಂದು ಸಮಸ್ಯೆ ಇಲ್ಲ. ಆದರೆ ಈ ಶುಭಂ ಶೆರ್ಕೆನ್ ಅಂತ ಏನು ಕೆಟ್ಟ ಹೊಳ ಅದಾರ ಸರ್, ಇವು ತಮ್ಮ ಬೆಳೆ ಬೇಸ್ಕೊರೋ ಸಲುವಾಗಿ, ರಾಜಕಾರಣಿ ಬೆಳೆ ಬೇಸ್ಕೊರೋ ಸಲುವಾಗಿ ಕನ್ನಡ ಮತ್ತು ಮರಾಠಿ ಮಂದಿ ನಡುವೆ ಜಗಳ ಹಚ್ಚುವಂಥ ಕೆಲಸ ಮಾಡತ್ತಾರು. ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು ಹೊರ ಮಹಾರಾಷ್ಟ್ರಕ್ಕೆ ಜಯ ಅಂತಾರೆ. ಇವರು ಒಂದು ಥರ ಸರ್ ನಮ್ಮ ಕರ್ನಾಟಕದಾಗ ಭಯೋತ್ಪಾದಕರು ಇದ್ದಂಗೆ. ಇಂಥವ್ರನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಸಹ ನಮ್ಮ ಕನ್ನಡ ಕಳಕಳಿ ಇದ್ದಂಥವ್ರು, ಕರ್ನಾಟಕದ ಮುಖ್ಯಮಂತ್ರಿ ಅವರು ಸಹ ಇದನ್ನ ಮನಸ್ಸಿನ ಮ್ಯಾಗ ತಗೊಂಡ ಏನಪ್ಪ ಅಂದ್ರೆ ಈ ಗಡಿ ಭಾಗದಾಗ ಏನು ಇಂಥ ನಾಡದ್ರೋಹಿ ಕೆಲಸ ಮಾಡ್ತಾರೆ, MAS ಆಯಿತು, ಈ ಶುಭಂ ಶೆರ್ಕೆ ಅಂತ ಕೆಟ್ಟ ಹುಳುಗಳನ್ನ ಇವ್ರನ್ನೆಲ್ಲ ರೌಡಿ ಚಿತ್ರ ಮಾಡಿ ಈ ನಮ್ಮ ಗಡಿ ಭಾಗದಿಂದ ಇವ್ರನ್ನ ಹೊರ ಹಾಕ್ಬೇಕು ಸರ್ ಅಂತ ಒಂದು ನಾವಿವತ್ತು ಮನೆ ಕೊಡತ್ತೇವೆ. ಇಲ್ಲಾಂದ್ರೆ ಸರ್ ನಾವು ಇನ್ನೊಂದು ತಿಂಗಳು ನೋಡ್ತೇವೆ. ಇನ್ನೊಂದು ತಿಂಗಳು ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಸರ್ ಈ MAS ಪುಂಡ್ರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕಾದೈತಿ. ಅದರ ಸಲುವಾಗಿ ಸಂಬಂಧಪಟ್ಟ ತಾಲೂಕಾ ದಂಡಾಧಿಕಾರಿ ಸರ್ ತಾವು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಟಿ ನಾರಾಯಣ ಗೌಡರಿಗೆ ಸ್ನೇಹಕ್ಕೂ ಬದ್ಧ, ಸ್ನೇಹಕ್ಕೂ ಬದ್ಧ, ರಕ್ಷಣಾ ವೇದಿಕೆ ಹೋರಾಟಕ್ಕೆ ತಾಯಿ ಭುವನೇಶ್ವರಿಗೆ, ವೀರರಾಣಿ ಕಿತ್ತೂರ ಚೆನ್ನಮ್ಮಾಜಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ನಾಡದ್ರೋಹಿ ಶುಭಂ ಶೆಳ್ಕೆಗೆ, ನಾಡದ್ರೋಹಿ ಶುಭಂ ಶೆಳ್ಕೆಗೆ ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಟಿ ನಾರಾಯಣ ಗೌಡರಿಗೆ ಧಿಕ್ಕಾರ, 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 ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಧಿಕ್ಕಾರ, ಧಿಕ್ಕಾರ, ಶುಭಂ ಶೆರ್ಕೆ ಧಿಕ್ಕಾರ, 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 ಶುಭಂ ಶೆರ್ಕೆ ಧಿಕ್ಕಾರ, 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 ಶುಭಂ ಶೆರ್ಕೆ ಧಿಕ್ಕಾರ, ತಾಯಿ ಭುವನೇಶ್ವರಿಗೆ ಜಯವಾಗಲಿ, ಸಮರಸಿಟಿ ನಾರಾಯಣ ಗೌಡರಿಗೆ ಜಯವಾಗಲಿ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ, ಸಮರಸಿಂಹ ನಾರಾಯಣ ಗೌಡರಿಗೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕು ಘಟಕದಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕಾ ದಂಡಾಧಿಕಾರಿಗಳು ಹುಕ್ಕೇರಿಯವರ ಮುಖಾಂತರ ಮನವಿ ಸಲ್ಲಿಸೋದೇನೆಂದರೆ, ಬೆಳಗಾವಿ ಗಡಿ ವಿಷಯದಲ್ಲಿ ಈ MAS ಪುಂಡ, MAS ರೌಡಿ, MAS ಹಿಜಡ, ಶುಭಂ ಶೆರ್ಕೆ ಕನ್ನಡ ವಿರೋಧಿ ಹೇಳಿಕೆಗಳನ್ನು ನಿಡ್ಕೋತಾನೆ ಬಂದಿದ್ದಾನು, ಕನ್ನಡ ಹೋರಾಟಗಾರನು ಬೈತಾನು. ಅಂಥ ಇವತ್ತು ಗುಂಡಾಗಳನ್ನ ಮಾನ್ಯ ಕರ್ನಾಟಕ ಸರ್ಕಾರ ಅಂಥವ್ರ ಮೇಲೆ ರೌಡಿ ಶೀಟ್ರ್ ಹಾಕಿ ಕರ್ನಾಟಕ ಸರ್ಕಾರ ಇಲ್ಲಿ ಕರ್ನಾಟಕದವ್ರನ್ನ ಒದ್ದು ಹೊರಗೆ ಹಾಕಬೇಕು. ಅವ್ರೇನು ಹೋಗಿ ಇರೋದ್ರಿಂದ ಅಲ್ಲಿ ಮಹಾರಾಷ್ಟ್ರದಾಗ ಹೋಗಿ ಇಡ್ಲಿ. ಯಾಕಂದ್ರೆ ಕರ್ನಾಟಕದಾಗ ಸವಲತ್ತುಗಳನ್ನು ಎಲ್ಲ ತೊಗೊಂಡು
ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳನ್ನು ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ಜೈ ಅಂತಾರಲ್ಲ, ಇವರು ಒಂದು ಕರ್ನಾಟಕದಾಗ ಭಯೋತ್ಪಾದಕರಿದ್ದಂಗೆ ಇವರ. ಇಂಥವ್ರನ್ನ ಮಾನ್ಯ ಸರ್ಕಾರ ಇಂಥವ್ರನ್ನ ಇಟ್ಕೋಬಾರ್ದು ಕರ್ನಾಟಕದಾಗ. ಯಾಕಂದ್ರೆ ಭಾಳಷ್ಟು ಇವತ್ತು ಸಹಕಾರಗಳದಾವೆ ಇವತ್ತೆಲ್ಲ ಕರ್ನಾಟಕದಾಗ. ಈಗ ನಮ್ಮ ಗಡಿ ಭಾಗದಾಗ ನೋಡ್ಬೇಕು, ಎಲ್ಲ ಅಲ್ಲಿ ಇರುವಂಥ ಜನ, ಈಗ ನಮ್ಮ ಗಡಂಗ್ಲಿ ಸುತ್ತಮುತ್ತ ಇರುವಂಥ ಜನ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸೇರಿಸಲಿ ನಾವು ಹೋಗ್ತೇವೆ, ಯಾಕಂದ್ರೆ ಸವಲತ್ತುಗಳು ಭಾಳ ಚಲೋ ಅದಾವೆ, ಎಜುಕೇಷನ್ ಚಲೋ ಐತೆ ಅಂತೇಳಿ ಅಲ್ಲಿ ಜನ ಹೇಳ್ತಾರೆ. ಆದರೆ ಇಲ್ಲಿ ಜನ ಹೆಂಗೆ ದಡ್ರಪ್ಪ ಅಂದ್ರೆ ತಮ್ಮ ರಾಜಕಾರಣಿ ಬೇಳೆ ಬೇಸ್ಕೊಳ್ಳೋ ಸಲುವಾಗಿ ಬೆಳಗಾವಿಯಲ್ಲಿ ಇರುವಂಥ ಯಾವುದೇ ಮರಾಠಿ ಜನ ಆಯಿತು, ಕನ್ನಡ ಜನ ಆಯಿತು, ಅಣ್ಣ ತಮ್ಮಂದ್ರಂಗೆ ಜೀವನ ಮಾಡತ್ತಾರೋ. ಆದರೆ ತಮ್ಮ ರಾಜಕಾರಣಿ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಕನ್ನಡ ಮರಾಠಿ ವೈಷಮ್ಯವನ್ನು ಬೀಜ ತುಂಬಿದ್ರ ಜೊತೆಗೆ ಇಲ್ಲಿ ಕೆಡಿಸ್ತಾ ಇದ್ದಾರೆ, ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಒದ್ದು ಹೊರಗೆ ಹಾಕಬೇಕು. ಇಲ್ಲಪ್ಪ ಅಂದ್ರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವ ನಾವು ಯಾವಾಗಲೂ ರೆಡಿ ಇರ್ತೇವೆ. ಅದನ್ನು ಮುಂದಿನ ನಿರ್ಮಾಣದಾಗ ನಾವು ಮಾಡಬೇಕಾಗ್ತೈತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ ಏನೇ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ನಾಡದ್ರೋಹಿ ಶುಭಂ ಶೆಳ್ಕೆಗೆ, ನಾಡದ್ರೋಹಿ ಶುಭಂ ಶೆಳ್ಕೆಗೆ.